A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅಂಬೇಡ್ಕರ್ ಕಂಚಿನ ಪ್ರತಿಮೆಯನ್ನ ಅಳವಡಿಸಲಾಗಿದ್ದು, ಬುದ್ಧನ ವಿಗ್ರಹವನ್ನು ಅಳವಡಿಸಲಾಗುವುದು. ಸಚಿವ ಎಂಸಿ ಸುಧಾಕರ್. ಸಮಾಜದ ಬದಲಾವಣೆಗೆ ಬಹುದೊಡ್ಡ ಅಸ್ತ್ರ ಶಿಕ್ಷಣ. ಅಸಮಾನತೆಯನ್ನ ದೂರ ಮಾಡಿ ಸಮಾಜವನ್ನ ನಿರ್ಮಾಣ ಮಾಡಲು ಶಿಕ್ಷಣ ಮುಖ್ಯ. ಸಾಧಕರ ಸಾಧನೆಯನ್ನ ಗುರುತಿಸುತ್ತಾರೆಯೇ ಹೊರತು ಜಾತಿಯನ್ನ ಗುರುತಿಸುವುದಿಲ್ಲ. ಶಿಕ್ಷಣದಿಂದಲೇ ಅಂಬೇಡ್ಕರ್ ವಿಶ್ವದ ಮಹಾನ್ ವ್ಯಕ್ತಿಯಾಗಿ ಬೆಳೆದರು. ಹೀಗಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ವಿವಿಧ ಸಂಘಟನೆಗಳ ಸಂಯೋಗದೊಂದಿಗೆ ನಗರದಲ್ಲಿ ಆಯೋಜಿಸಿದ್ದು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇಶಕ್ಕೆ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಎಲ್ಲ ಆಡಳಿತ ಕಾನೂನು ನಡೆಯುತ್ತಿದೆ. ಅವರ ಜೀವನ ನಡೆದು ಬಂದ ದಾರಿ ತುಳಿತಕ್ಕೆ ಒಳಗಾಗಿ ಅವರು ಅನುಭವಿಸಿದ ಕಷ್ಟ ತೊಂದರೆಗಳ ನಡುವೆಯೂ ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಿ ಅಪಾರ ಪಾಂಡಿತ್ಯವನ್ನ ಪಡೆದಿದ್ರು ಎಂದು ತಿಳಿಸಿದರು. ತಾನು ಅನುಭವಿಸಿದ ಯಾತನೆಯನ್ನ ಮುಂದೆ ಯಾರೂ ಅನುಭವಿಸಬಾರದು ಎನ್ನುವ ಹಿನ್ನೆಲೆಯಲ್ಲಿ ಸಂವಿಧಾನವನ್ನ ರೂಪಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು, ಕರ್ತವ್ಯ, ಸ್ಥಾನಮಾನಗಳು ದೊರೆಯಬೇಕು. ಸಮಾಜ ನಿರ್ಮಾಣ ಆಗಬೇಕು ಎಂಬುದು ಅವರ ಗುರಿಯಾಗಿತ್ತು ಎಂದರು. ಅಂಬೇಡ್ಕರ್ ಒಂದು ವರ್ಗ ಅಥವಾ ಜಾತಿಗೆ ಸೀಮಿತವಲ್ಲ. ಸಮಾಜದಲ್ಲಿನ ಕಟ್ಟಕಡೆಯ ವ್ಯಕ್ತಿಗೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ದೊರೆಯಬೇಕು ಎಂಬುದು ಅಂಬೇಡ್ಕರ್ ಆಶಯವಾಗಿತ್ತು. ಇಂದಿನ ಪೀಳಿಗೆಗೆ ಅಂಬೇಡ್ಕರ್ ಜೀವನ ಚರಿತ್ರೆ, ಅವರ ಸಾಧನೆ, ನಡೆದು ಬಂದ ದಾರಿಯನ್ನ ಪರಿಚಯ ಮಾಡಿಸುವ ವ್ಯವಸ್ಥೆಯನ್ನ ನಗರದ ಅಂಬೇಡ್ಕರ್ ಭವನದಲ್ಲಿ ಮ್ಯೂಸಿಯಂ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಲಾಗುವುದು. ಅಂಬೇಡ್ಕರ್ ಕಂಚಿತ ಪ್ರತಿಮೆಯನ್ನ ಅಳವಡಿಸಲಾಗಿದೆ. ಬುದ್ಧನ ವಿಗ್ರಹವನ್ನ ಅಳವಡಿಸಲಾಗುವುದು. ಈಗಾಗಲೇ 19 ಕೋಟಿ ರೂಪಾಯಿ ಖರ್ಚಾಗಿದ್ದು, ಇನ್ನು ಸುಮಾರು 70 ರಿಂದ 80 ಲಕ್ಷದ ಅವಶ್ಯಕತೆ ಇದೆ ಎಂದರು. ಬಾಬು ಜಗಜೀವನ್ ರಾಮ್ ಸಹ ಸುದೀರ್ಘವಾಗಿ ರಾಜಕೀಯದಲ್ಲಿದ್ದರು. ಉತ್ತಮ ಆಡಳಿತ ನಿಪುಣರು. ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಉಂಟಾಗಿದ್ದ ಆಹಾರದ ಕೊರತೆಯನ್ನ ನಿವಾರಿಸಿ ಸ್ವಾವಲಂಬನೆಯನ್ನ ಸಾಧಿಸಿದ ಮಹಾನ್ ವ್ಯಕ್ತಿ. ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ, ದೂರದೃಷ್ಟಿಯುಳ್ಳ ನಾಯಕ ಜಗಜೀವನ್ ರಾಮ್ ದೇಶದ ಕೃಷಿ, ಕೈಗಾರಿಕೆ, ರಕ್ಷಣೆ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ತಮ್ಮ ಆಡಳಿತದ ಛಾಪನ್ನ ಮೂಡಿಸಿದ್ದಾರೆ. ಮೇಲ್ಪಂಕ್ತಿಯ ಸಾಧಕರು ಹಾಗೂ ನಾಯಕರಾಗಿದ್ದರು ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಿ, ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಕಟ್ಟಿಹಾಕಬೇಡಿ. ಬುದ್ಧ, ಬಸವ, ಕುವೆಂಪು ಮುಂತಾದ ಮಹಾತ್ಮರನ್ನ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಬಾರದು. ಕಷ್ಟಗಳು, ತೊಂದರೆಗಳನ್ನು ಎದುರಿಸುವ ಸವಾಲುಗಳನ್ನು ಸ್ವೀಕರಿಸಿ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬುದು ಅಂಬೇಡ್ಕರ್ ಸಂದೇಶ. ದೇಶ ಸಾವಿರಾರು ವರ್ಷಗಳ ಕಾಲ ಅನಕ್ಷರತೆಯಿಂದ ಬಳಲುತ್ತಿತ್ತು. ಜನರಿಗೆ ಮೊದಲು ಅಕ್ಷರದ ಅರಿವು ಮೂಡಿಸಿದವರು ಅಂಬೇಡ್ಕರ್ ಎಂದರು. ಸಹಾಯಕ ಪ್ರಾಧ್ಯಾಪಕ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ದಲಿತ ಮುಖಂಡರನ್ನ ಮತ್ತು ಸಮುದಾಯದ ಪ್ರತಿಭಾವಂತ ಎಸ್ಎಸ್ಎಲ್ಸಿ, ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶ್ರೀನಾಥ್ ರೆಡ್ಡಿ, ಸದಸ್ಯೆ ರೇಖಾ ಉಮೇಶ್, ಆರ್ಎಂಜೆ ಶ್ರೀನಿವಾಸ್, ಸುರೇಶ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯತಿ ಇಒಎಸ್ ಆನಂದ್, ಪೌರಾಯುಕ್ತ ಜಿಎನ್ ಚಲಪತಿ, ಡಿವೈಎಸ್ಪಿ ವಿ ಮುರಳೀಧರ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ, ಕಸಾಪ ಅಧ್ಯಕ್ಷ ಎನ್ವಿ ಶ್ರೀನಿವಾಸನ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಭಾಗವಹಿಸಿದ್ದರು. ಮುಂದೆ ನೋಡಿ ಸರ್, ಗಟ್ಟಿ ಚಪ್ಪಾಳೆಯೊಂದಿಗೆ ದಯವಿಟ್ಟು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಗೌರವಿಸಬೇಕು. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ
ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭ್ರಾತೃ ಭಾವನೆಯನ್ನು ಶ್ರೀ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಗಳಿಗೆ ಪುಷ್ಪನಮನ. ಸಮಾಜ ಸೇವಕರಿಗೆ ಮತ್ತೊಮ್ಮೆ ಎಲ್ಲ ಇಲಾಖೆಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ರಚಿಸಲು ಮತ್ತು ಸನ್ಮಾನವನ್ನು ಸ್ವೀಕರಿಸುತ್ತಾ ಎಲ್ಲ ಗಣ್ಯಮಾನ್ಯ ಅಣ್ಣ ಮುಂದೆ ನೋಡಿ ಹಂಗೆ ಭಾವಚಿತ್ರಕ್ಕೆ ಎಲ್ಲ ಗಣ್ಯಮಾನ್ಯರಿಂದ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಮುಂದೆ ನೋಡಿ ಸರ್, ಗಟ್ಟಿ ಚಪ್ಪಾಳೆಯೊಂದಿಗೆ ದಯವಿಟ್ಟು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಗೌರವಿಸಬೇಕು. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ.
ವಿಗ್ರಹವನ್ನು ಸಹ ನಾವು ಬುದ್ಧನ ಮೂರ್ತಿಯನ್ನು ಸಹ ಅದರಲ್ಲಿ ಇಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಈಗಾಗಲೇ ನಾವು ಆರ್ಡರ್ ಕೊಟ್ಟಿದ್ದೀವಿ. ಒಂದು ಮಾರ್ಬಲ್ನಲ್ಲಿ ಮಾಡಿರ್ತಕ್ಕಂಥ ವೈಟ್ ಮಾರ್ಬಲಲ್ಲಿ ಮಾಡಿರ್ತಕ್ಕಂಥ ಬುದ್ಧನ ಮೂರ್ತಿಯನ್ನು ಸಹ ನಾವು ಅಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈಗಾಗಲೇ ಏನು ಇಂಟೀರಿಯರ್ಸ್ ಏನಿದೆ ಅವೆಲ್ಲ ಇವತ್ತು ವೇಗದಿಂದ ಕೆಲಸ ಸಾಗ್ತಾ ಇದೆ. ಬಹುಶಃ ಹೊಸ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ಅದಕ್ಕೆ ನಾವು ಇನ್ನೂ ಸಮಯ ಆಗ್ತಾ ಇದೆ. ಇನ್ನು ಬಹುಶಃ ನನ್ನ ಅಂದಾಜಿನ ಒಂದು 2.5 ತಿಂಗಳಾಗ್ಬೋದು ಇವೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ನಾವು ಈಗ ಅಲ್ಲಿ 2 ಕೊಠಡಿಗಳನ್ನು ಏನು ಭಾಳಷ್ಟು ಜನ ನಮ್ಮ ಸ್ನೇಹಿತರು ನನ್ನ ಹತ್ರ ಬಂದು ಜಗಳಾಡ್ಕೊಂಡು ಹೋದರು. ಏನು ಎಲ್ಲ ಸಮುದಾಯಗಳಿಗೆ ಜಾಗ ಕೊಟ್ಬಿಟ್ರೆ ನಮಗೆ ಕೊಟ್ಟಿಲ್ಲ ಅಂತೇಳಿ ಬಂದು ನನ್ನ ಹತ್ರ ಜಗಳ ಮಾಡಿದ್ರು. ನಾನು ಹೇಳಿದೆ, ಊರಿನ ಹೃದಯ ಭಾಗದಲ್ಲಿ ಜಾಗ ಕೊಟ್ಟಿದ್ದೀವಿ ಅಂಬೇಡ್ಕರ್ ಅವರ ಭವನಕ್ಕೆ. ಇದು ಈ ರೀತಿಯಾಗಿ ನೀವು ಆಲೋಚನೆ ಮಾಡುವಂಥದ್ದು ಬೇಡ. ನಮಗೆ ಅಧ್ಯಯನ ಕೇಂದ್ರ ಅಂಥೇಳಿ ನಮಗೇನಾದರೂ ಮಾಡಬೇಕು ಅಂತ ಹೇಳಿದ್ರು. ಈಗ ಅದಕ್ಕಾಗಿ ನಾವು ಅಲ್ಲಿ 2 ಕೊಠಡಿಗಳನ್ನು, ಒಂದು ಮಹಿಳೆಯರಿಗೆ ಒಂದು ಪುರುಷರಿಗೆ, 2 ಕೊಠಡಿಗಳಲ್ಲಿ ಇವತ್ತು ಕಂಪ್ಯೂಟರ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಏನು ಇವತ್ತು ತಾವುಗಳು ವಿಶೇಷವಾಗಿ ಛಲವಾದಿ ಸಮುದಾಯಕ್ಕೆ ಸೇರಿದಂಥವರು ತಾವುಗಳು ಅಲ್ಲಿ ಕೆರಿಯರ್ ಕೌನ್ಸಿಲಿಂಗ್ಗೆ, ಕೆರಿಯರ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಒಳಗೊಂಡಂಥ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದಾಗಿದೆ. ಅದನ್ನು ತಾವು ಪ್ರತ್ಯೇಕವಾಗಿ ಬಳಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಿತ್ತು? ಯಾಕಂದರೆ ಇವತ್ತು ಭಾಳಷ್ಟು ಜನ ಭಾಳ ಮಾತಾಡ್ಬೋದು. ಇವತ್ತು ನಾನು ಈಗ ಅಂಬೇಡ್ಕರ್ ಭವನ ವಿಚಾರದಲ್ಲಿ ತಂತ್ರಜ್ಞಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೋದು. ಇದೇ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈ ತಂತ್ರಜ್ಞಾನ ಇವೆಲ್ಲ ಮಾತಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಕನಿಷ್ಠ ಅವತ್ತು 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕಪ್ಪ, ನಾವು ಬದುಕ್ತೀವಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಕಾಲ ಕಳೆದಂಗೆ ಇವತ್ತು ಅಂದಿನಿಂದ ಇಂದಿನವರೆಗೂ ಆಳಿದಂಥ ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಈ ದೇಶದ ಬೆಳವಣಿಗೆಗಾಗಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಇವತ್ತು ಏನಾಗಿದೆ, ಯಾರೂ ಏನೂ ಮಾಡಲಿಲ್ಲ ಅಂತ, ಸದ್ಯ ಪುಣ್ಯ ಅವರು ಅಂಬೇಡ್ಕರ್ ಅವರೇನು ಮಾಡಲಿಲ್ಲ ಅಂತ ಹೇಳೋಕ್ಕಿನ್ನ ಮಟ್ಟಕ್ಕೆ ಹೋಗಿಲ್ಲ. ಬಹುಶಃ ಅದು ಯಾವಾಗ ಅವ್ರ ಬಾಯಿಂದ ಬರ್ತದೋ ಗೊತ್ತಿಲ್ಲ. ಅಂದರೆ ಯಾವ ರೀತಿ ಇವತ್ತು ಈ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಕರೆ, ನಾವು ಆಹಾರ ಉತ್ಪಾದನೆಯಲ್ಲಿ ಯಾವ ರೀತಿ ನಾವು ಕ್ರಮ ವಹಿಸಬೇಕು, ಯಾವ ರೀತಿ ಆ ಕಡೆ ಗಮನ ಕೊಡಬೇಕು, ಎಷ್ಟು ಅದ್ರ ಕಡೆ ಗಮನ ಕೊಟ್ಟು ಆಹಾರ ಉತ್ಪಾದನೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡುವಂಥದ್ದಿದೆ. ಕೆಲವು ಆಹಾರ ಪದಾರ್ಥಗಳು ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳುವಂಥದ್ದು ಇದೆ, ಇಲ್ಲ ಅಂತ ಹೇಳೋದು. ಆದರೆ ಇವತ್ತು ಏನು ಯುದ್ಧ ನಡೀತಾ ಇದೆ, ಇವತ್ತು ತೈಲದ ಸಮಸ್ಯೆ ಆಗಿದೆ. ಅದೊಂದು ನಿಕ್ಷೇಪ ನಮಗಿಲ್ಲ, ತೈಲ ನಿಕ್ಷೇಪ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಭಾಳ ಸಣ್ಣ ಪ್ರಮಾಣದಲ್ಲಿದೆ. ಅದು ನಮ್ಮ ಬೇಡಿಕೆಗೆ ಸಾಕಾಗುವಷ್ಟು ಇಲ್ಲ. ಇವತ್ತು ಇದೇ ಏನಾದರೂ ಆಹಾರದ ಕೊರತೆ ಇದ್ದಿದ್ರೆ ಬಹುಶಃ ಆ ರೀತಿ ಪರಿಸ್ಥಿತಿ ಬಂದಿದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತಿತ್ತು ಅಂತಕ್ಕಂಥದ್ದು ಯೋಚನೆ ಮಾಡಿ. ಈ ರೀತಿ ಭಾಳ ದೂರದೃಷ್ಟಿ ಇಟ್ಕೊಂಡು ಅವತ್ತು ಬಾಬು ಜಗಜೀವನ್ ರಾಮ್ ಅವರು ಒಂದು ಕರೆಯನ್ನು ಕೊಟ್ಟು ಯಾವ ರೀತಿ ದೇಶ ಆಹಾರ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ಒಂದು ಕೆಲಸ ಆಯಿತು. ಅದೇ ರೀತಿ ಅವರು ಒಂದು ರೈಲ್ವೆ ಸಚಿವರಾಗಿ ಅಥವಾ ಕಾರ್ಮಿಕ ಸಚಿವರಾಗಿ ಅವರು ಬಹುಶಃ ಹಲವಾರು ಇಲಾಖೆಗಳ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ರು. ಸುದೀರ್ಘವಾದಂಥ ರಾಜಕೀಯ ಪಯಣ ಅವರು ನಿರಂತರವಾಗಿ ಬಹುಶಃ ಯಾರು ಅವ್ರ ಕಡೆ ಬೆರಳು ತೋರಿಸಿದಂಥವರೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ರಾಜಕೀಯ ಜೀವನದಲ್ಲಿ ಏನಾದರೂ ಒಂದು ಕಾರಣದಲ್ಲಿ ಎಲ್ಲರೂ ಇಲ್ಲ, ನಾವು ಇನ್ನೊಬ್ಬರ ಕಡೆ ಬೆರಳು ತೋರಿಸ್ತೀವಿ, ಇನ್ನೊಬ್ರು ನಮ್ಮ ಕಡೆ ಬೆರಳು ತೋರಿಸುವಂಥದ್ರಲ್ಲಿ ಇದ್ದೀವಿ. ಆದರೆ ಬಹುಶಃ ಇವೆಲ್ಲದರಿಂದ ದೂರ ಉಳಿದು ಎಲ್ಲರನ್ನೂ ಮೆಚ್ಚತಕ್ಕಂಥ ರೀತಿಯಲ್ಲಿ ಆ ಕಾಲದಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವ್ರು ಬಾಬು ಜಗಜೀವನ್ ರಾಮ್ ಅವರು. ಅದರಿಂದ ಇವತ್ತು ಈ ಇಬ್ಬರು ಶ್ರೇಷ್ಠ ನಾಯಕರ ಜಯಂತಿಯನ್ನು ತಾವೆಲ್ಲರೂ ಭಾಳ ಅದ್ದೂರಿಯಾಗಿ, ಭಾಳ ಸಂಭ್ರಮದಿಂದ, ಭಾಳ ಬೆಳಗ್ಗಿನಿಂದ ಮೆರವಣಿಗೆ, ಭಾಳ ಬಿಸಿಲು ಜಾಸ್ತಿ ಇತ್ತು, ಬಿಸಿಲು ನಡುವೆ ತಾವೆಲ್ಲರೂ ಬಂದಿದ್ದೀರಾ. ಈಗ ಸಮಯ ಜಾಸ್ತಿ ಆಗಿದೆ, ಈಗ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ, ಅವರು ನಡೆದು ಬಂದ ದಾರಿ, ಅವರು ಒಂದು ಶೋಷಿತ ಸಮಾಜಕ್ಕೆ ಒಳಪಟ್ಟವರಾಗಿ ಅವರು ಪಟ್ಟಂಥ ಕಷ್ಟ, ಆ ಕಾಲದಲ್ಲೇ ಅವರು ಶಿಕ್ಷಣದ ಬಗ್ಗೆ ಅವರಿಗಿದ್ದಂಥ ಕಾಳಜಿ, ನಂತರ ಅವರು ಅಷ್ಟು ಸುಲಭದ ವಿಚಾರ ಅಲ್ಲ,
ಇವತ್ತು ಪ್ರತಿಯೊಬ್ಬರು ನಾವು ವಿದೇಶಕ್ಕೆ ಹೋಗಬೇಕು ಅಂತ ಬಯಸ್ತೇವೆ. ಆದರೆ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಇಷ್ಟೆಲ್ಲ ಏನು ಸಮಸ್ಯೆಗಳ ನಡುವೆ ಅವರು ಈ ದೇಶದ ಗಡಿಯನ್ನು ದಾಟಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು. ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಆರ್ಥಿಕ ತಜ್ಞರಾಗಿ ಅಲ್ಲಿ ಅವರ ಅನುಭವ ಇವೆಲ್ಲ ನೋಡಿದಾಗ ಇವತ್ತು ಪ್ರತಿಯೊಬ್ಬರೂ ಮಾತಾಡ್ತಾರೆ, ಇವತ್ತು ಸಮಾಜದಲ್ಲಿ ಏನಾದರೂ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ದೊಡ್ಡ ಅಸ್ತ್ರ ಶಿಕ್ಷಣ. ಇದನ್ನು ನಾವು ಒತ್ತಿ ನಾವೆಲ್ಲ ಹೇಳಬೇಕಾಗುತ್ತೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಇರ್ಬೋದು ಅಥವಾ ಖಾಸಗಿ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಜೀವನದ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಆಗುತ್ತೆ. ಯಾಕಂದರೆ ಇವತ್ತು ಮಕ್ಕಳು ಶಿಕ್ಷಣವನ್ನು ಪಡೆದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಇವತ್ತು ಮೇಲು ಕೀಳು ಅಂತಕ್ಕಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥದ್ದಕ್ಕೆ ಇವತ್ತು ಇವೆಲ್ಲ ಶಿಕ್ಷಣ ಒಂದೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಶಿಕ್ಷಣ ಇದ್ದರೆ ಎಲ್ಲ ಯಾರನ್ನು ಯಾವುದೇ ರೀತಿಯಲ್ಲಿ ಗುರುತಿಸೋಕೆ ಹೋಗೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಧನೆ ಮಾಡಿರುವಂಥವರು ನಮ್ಮ ಮಟ್ಟಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಯಾವ ಕುಲಕ್ಕೆ ಯಾವ ಜಾತಿಗೆ ಹೋಗೋದಿಲ್ಲ. ಅವರ ಸಾಧನೆನೇ ಅವರಿಗೆ ಕಾಣ್ತಾ ಇರುತ್ತೆ ಬಿಟ್ಟರೆ ಅವರು ಯಾವ ಜಾತಿಯಿಂದ ಅವರು ಜಾತಿಗೆ ಒಳಪಟ್ಟಿದ್ದಾರೆ ಅಂತಕ್ಕಂಥದ್ದು ಯಾರು ನೋಡೋಕ್ಕೆ ಹೋಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೇ ನಾವು ಭಾಷಣ ಎಲ್ಲರೂ ಮಾಡಿದ್ರು ಸಹ ಈ ಸಮಾಜದಲ್ಲಿ ಪರಿವರ್ತನೆ ಅಥವಾ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣ ಒಂದೇ ದೊಡ್ಡ ಅಸ್ತ್ರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ನಮ್ಮ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥದ್ದು ಮಾಡಬಾರ್ದು. ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಇದೆ ಮತ್ತು ಅದನ್ನು ಪಡಿತಕ್ಕಂಥ ಹಕ್ಕು ತಮಗೆಲ್ಲರಿಗೂ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಈಗಾಗಲೇ ಶಿವಪ್ರಸಾದ್ ಹೇಳಿದ್ರು, ಇವತ್ತು ಮಹಿಳೆಯರಿಗೆ ಹಕ್ಕು, ಇವತ್ತಿಗೂ ಅದ್ರ ಬಗ್ಗೆ ಭಾಳಷ್ಟು ವಿವಾದಗಳು. ನಮ್ಮ ಒಡ ಹುಟ್ಟಿದವಳಿಗೆ ನಾವು ಸಮ ಪಾಲು ಕೊಡುವಂಥದ್ದಕ್ಕೆ ಇವತ್ತಿಗೂ ಯಾರಿಗೂ ಮನಸ್ಸು ಬರೋದಿಲ್ಲ. ಗಂಡಸರಿಗೆ ಬರ್ತದ ಸೀನಾ ರೀತಿ ಮನಸ್ಥಿತಿ. ನಾವು ನಮ್ಮ ಜೊತೆಯಲ್ಲೇ ಬೆಳೆದಂಥವರಿಗೆ ಆಸ್ತಿಯಲ್ಲಿ ಸಮ ಪಾಲಿದೆ ಅಂತ ಹೇಳಿ ಅದನ್ನು ಒಪ್ಪೋದಕ್ಕೂ ಇವತ್ತು ಸಮಾಜದಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಈ ಆಲೋಚನೆ, ಆ ಪರಿಕಲ್ಪನೆ ಮಹಿಳೆಯರಿಗೆ ಒಂದು ದೊಡ್ಡ ಸ್ಥಾನ ಕೊಡಬೇಕು. ಮಹಿಳೆಯರು ಈ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ಒಂದು ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಹುಶಃ ಅಂಬೇಡ್ಕರ್ ಅವ್ರಿಗೆ ಆಗಲೇ ಬಂದಿತ್ತು. ಅಂದರೆ ನಿಜವಾಗ್ಲೂ ಯಾವ ರೀತಿ ಒಂದು ದೂರದೃಷ್ಟಿ ಇತ್ತು ಅವರಲ್ಲಿ ಅಂತಕ್ಕಂಥದ್ದು, ಒಂದು ಇರ್ತಕ್ಕಂಥ ಕಳಕಳಿ, ಇದನ್ನು ನಾವ್ಯಾರು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಈ ರೀತಿ ಒಂದು ಆಲೋಚನೆಗಳು ಬರಬೇಕಾದ್ರೆ ಎಲ್ಲ ಒಂದು ಕಡೆ ಅವರು ಈ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಆಳವಾಗಿ ಅರ್ಥ ಮಾಡ್ಕೊಂಡಿರೋರಾಗಿರ್ತಕ್ಕಂಥವ್ರು. ಒಂದು ಅವರ ಸ್ವಂತ ಅನುಭವಗಳು, ಜೀವನ, ಅವರು ಯಾವ ರೀತಿ ಬಾಲ್ಯದಿಂದ ಯಾವ ರೀತಿ ಅವರು ಬೆಳೆದು ಬಂದರು ಅಂತಕ್ಕಂಥದ್ದು ಒಂದು. ನಂತರ ಸಮಾಜ ಯಾವ ರೀತಿ ಅವರನ್ನು ನಡೆಸ್ಕೊಳ್ತು ಅಂತಕ್ಕಂಥದ್ದು ಮತ್ತೊಂದು ಅವರು ಪಡೆದಂಥ ಶಿಕ್ಷಣ. ಆ ಶಿಕ್ಷಣದ ಕಾರಣದಿಂದ ಇಡೀ ಸಮಾಜದ ಸಂಪೂರ್ಣ ಚಿತ್ರಣ ಇವತ್ತು ನಾವು ಒಂದು ರೀತಿ ಏರಿಯಲ್ ವ್ಯೂ ಅಂತ ಹೇಳ್ತೀವಿ. ಅಂದರೆ ಮೇಲಿಂದ ಇಡೀ ಪ್ರಪಂಚವನ್ನು ನೋಡ್ತಕ್ಕಂಥದ್ದು ಅಥವಾ ಸಮಾಜವನ್ನು ನೋಡ್ತಕ್ಕಂಥ ಮಟ್ಟಕ್ಕೆ ಅಂಬೇಡ್ಕರ್ ಅವರು ಬೆಳೆದಿದ್ದ ಕಾರಣದಿಂದ ಇವತ್ತು ಒಂದು ಸದೃಢವಾದಂಥ ಸಂವಿಧಾನವನ್ನು ಅವರು ಇವತ್ತು ನಮ್ಮ ದೇಶಕ್ಕೆ ಕೊಡುವಂಥದ್ದಕ್ಕೆ ಸಾಧ್ಯ ಆಗಿದೆ. ಆ ಭದ್ರವಾದಂಥ ಒಂದು ಸಂವಿಧಾನ ಕೊಟ್ಟಿದ್ದ ಫಲ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡುವಂಥದ್ದಕ್ಕೆ ಅವಕಾಶ ಆಗಿದೆ. ಇಲ್ಲಿ ಬಹಳಷ್ಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಮುಂದೆ ಬರುವಂಥದ್ದಕ್ಕೆ, ಅವರ ಒಂದು ಪ್ರತಿಭೆಯನ್ನು ಹೊರತರುವಂಥದ್ದಕ್ಕೆ ಇವತ್ತು ಸಾಧ್ಯ ಆಗಿದೆ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ರು ಅದಕ್ಕೆ ಸಾಲದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಯುವಕರಲ್ಲಿ, ಇವತ್ತಿನ ಪೀಳಿಗೆ, ಇವತ್ತು ಈಗ ಮಾತಾಡೋಕ್ಕೆ ಮುಂಚೆ ನಮ್ಮ ಶಿವಪ್ರಸಾದ್ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡಬೇಡಿ, ಅವರನ್ನು ಬಂದಿಗಳಾಗಿ ಮಾಡಬೇಡಿ ಅಂತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆ ಈಗ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಬಸವಣ್ಣನ ಬಗ್ಗೆ ಮಾತಾಡೋದು.
ಅವರು ವೇಮನ ಬಗ್ಗೆ ಮಾತಾಡಿದ್ರು, ಇನ್ನು ಈ ರೀತಿ ಕುವೆಂಪು ಅವ್ರ ಬಗ್ಗೆ ಮಾತಾಡಿದ್ರು. ಎಲ್ಲ ಧರ್ಮದ ಸಾಧಕರು ಯಾರಿವತ್ತು ಸಮಾಜದಲ್ಲಿ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು, ಇವತ್ತು ವಿಶ್ವ ಮಾನವ ಅಂತ ಹೇಳಿ ಕುವೆಂಪು ಅವರನ್ನ ಯಾಕೆ ಕರೀತಾರೆ? ಒಂದು ಮುಂದುವರೆದ ಜಾತಿಯಿಂದ ಬಂದಂಥವರು ಯಾವ ರೀತಿ ಸಮಾಜವನ್ನ ನೋಡಿದ್ರು, ಯಾವ ದೃಷ್ಟಿಯಲ್ಲಿ ನೋಡಿದ್ರು, ಸಮಾಜಕ್ಕೆ ಏನು ಸಂದೇಶ ಕೊಟ್ಟರು ಅಂತಕ್ಕಂಥದ್ದು ಇವೆಲ್ಲ ನಾವು ಗಮನಿಸಬೇಕಾಗುತ್ತೆ. ಅದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಇವತ್ತಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಳ್ತಕ್ಕಂಥದ್ದು, ಬಹಳ ಸಣ್ಣ ವಯಸ್ಸಿನಲ್ಲಿ ಪರಿಚಯ ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಇವತ್ತು ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ, ಆದರೆ ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ ಅಂತೇಳಿ ಇವತ್ತು ಮಾಹಿತಿಯನ್ನ ಅಥವಾ ಹೆಚ್ಚಿನ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವರ ಗಮನ ಬೇರೆ ಇದೆ ಇವತ್ತು. ಅದರಿಂದ ಇವತ್ತು ಅವರ ಗಮನವನ್ನ ಈ ಕಡೆ ಸೆಳಿಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಆ ದೃಷ್ಟಿಯಲ್ಲೇ ಇವತ್ತು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಕೇವಲ ಒಂದು ಸಾಂಸ್ಕೃತಿಕ ಅಥವಾ ಬೇರೆ ಚಟುವಟಿಕೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸ್ಥಳ ಅಲ್ಲ ಅದು. ಇವತ್ತು ಅಲ್ಲಿ ನಾವು ಏನು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನದ ಚರಿತ್ರೆ, ಅಂಬೇಡ್ಕರ್ ಅವರ ಸಾಧನೆಗಳು, ಅವರು ನಡೆದು ಬಂದ ದಾರಿ, ಇವೆಲ್ಲವನ್ನು ಪರಿಚಯ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಅಲ್ಲಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾವೀಗ ತೀರ್ಮಾನ ಮಾಡಿದ್ದೀವಿ. ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳಿ ಇವತ್ತಿನ ತಂತ್ರಜ್ಞಾನವನ್ನು ಬಳಸಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ಒಂದು ಪ್ರಯತ್ನ ಆಗಿದೆ. ಈಗಾಗಲೇ ಸುಮಾರು 19 ಕೋಟಿ ಇವತ್ತು ಅಲ್ಲಿ ಖರ್ಚಾಗಿದೆ. ಬಹುಶಃ 70-80 ಲಕ್ಷ ಹೆಚ್ಚುವರಿಯಾಗಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಅಂಬೇಡ್ಕರ್ ಅವರ ಒಂದು ಕಂಚಿನ ಮೂರ್ತಿಯನ್ನು ಈಗಾಗಲೇ ತಂದು ನಾವಲ್ಲಿ ನಿರ್ಮಾಣಿದ್ದೀವಿ, ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅಧಿಕೃತವಾಗಿ ನಾವು ಭವನ ಉದ್ಘಾಟನೆ ಸಂದರ್ಭದಲ್ಲಿ ಅದನ್ನು ಮೂರ್ತಿಯ ಪ್ರತಿಷ್ಠಾಪನೆ, ಮೂರ್ತಿಯ ಒಂದು ಅನಾವರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.